ಮಾಡೆಲ್ಗೆ. ಇದು ಏನಂದ್ರೆ ಪರ್ಫೆಕ್ಟ್ ಆಗಿ ISI ಅಂದ್ರೆ ಇಂಡಿಯಾದ ಕೊಡೋದು. ಹೌದು. DOT ಅಂದ್ರೆ ಯುರೋಪ್ USA ಅದು. ECE ಬಂದು ಯುರೋಪಿಯನ್. ECE ಬಂದು ಯುರೋಪಿಯನ್. ಡಾಟ್ ಬಂದ್ಬಿಟ್ಟು US ದು. ಹೌದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೀವು ಬೆಸ್ಟ್ ಪ್ರಿಫರ್ ಮಾಡೋದು, ಈಗ ಕಸ್ಟಮರ್ಸ್ ಬರ್ತಾರಲ್ಲ ಅವ್ರಿಗೆ ಪ್ರಿಫರ್ ಮಾಡೋದು ಇದು ಬೆಸ್ಟ್ ಚಾಯ್ಸ್ ಅಂತ ಅವ್ರಿಗೆ ಚಾಯ್ಸ್ ಕೊಡದಲ್ಲೇ ನಿಮ್ಮ ಒಪಿನಿಯನ್ ನೀವು ಒಂದು ಸೆಲೆಕ್ಟ್ ಮಾಡಿರ್ತೀರಾ. ಹೆಲ್ಮೆಟ್ಸ್ ಅಲ್ಲ ಸರ್, ಸದ್ಯಕ್ಕೆ ನಿಮ್ಮ ಶಾಪ್ನಲ್ಲಿ ಡಿಸ್ಕೌಂಟ್ ಆಫರ್ಸ್ ಏನಾದರೂ ಇದೆಯಾ? ಹಾಂ ಸರ್, ಇದೆ. ನಿಮಗೆ ಯಾವ ಆಕ್ಸಾರ್ ಹೆಲ್ಮೆಟ್ ಸಿಗಿದೆ, ವೇಗಾ ಸ್ಟಡ್ಸ್, ಸ್ಟೀಲ್ ಬಾಡಿ ಎಲ್ಲ ಡಿಸ್ಕೌಂಟ್ಸ್ ಇದೆ. MTಲಿ ಕೆಲವು ಸೆಲೆಕ್ಟೆಡ್ ಮಾಡಲ್ಸ್ ಮಾತ್ರ ಇದೆ, ಎಲ್ಲದಕ್ಕೂ ಇಲ್ಲ. ಓಕೆ ಥ್ಯಾಂಕ್ ಯು. ನಿಮ್ಮ ಅಪ್ಪ ಕೊಡ್ತಾನೆ. ಸೊ ಹಾಯ್, ನಮಸ್ಕಾರ. ನಾನು ನಿಮ್ಮ KS ಸ್ಟ್ರೀಟ್ ಮಾಸ್ಟರ್. ಇವತ್ತು ಬೈಕ್ ರಿವ್ಯೂ ಇಲ್ಲ, ಸೊ ರೈಡಿಂಗ್ ಗೇರ್ಸ್ ಆಕ್ಸೆಸರೀಸ್ಗಳದ್ದು ರಿವ್ಯೂ ಮಾಡ್ತಾ ಇದ್ದೀವಿ. ಓಕೆ, ಇದರಲ್ಲಿ ಬೆಸ್ಟ್ ಪ್ರಿಫರ್ ಮಾಡೋದು ಯಾವ್ದು ಸರ್ ನೀವು? ಕಾರ್ಡೋ ಚೆನ್ನಾಗಿದೆ. ಕಾರ್ಡೋ ಮತ್ತೆ ರೈಡರ್ ಎರಡೂ ಚೆನ್ನಾಗಿದೆ. ಕಾರ್ಡೋ ರೈಡರ್ ಎರಡೂ ಚೆನ್ನಾಗಿದೆ. ನಾನು ಇನ್ನು ನಿನ್ನೆ ಇದು ತಗೊಂಡೋದ್ನಲ್ಲ, ಬೆಸ್ಟ್ ಅಂದ್ರೆ ನಿಮಗೆ ಕಾರ್ಡೋ ಚೆನ್ನಾಗಿದೆ. ಕಾರ್ಡೋ ಓಕೆ, ಇದು ಚೆನ್ನಾಗಿದೆ. ನಾನು ಈಗ ರೈಡ್ ಮಾಡ್ಕೊಂಡ್ ಬಂದೆ, ಕಂಫರ್ಟಬಲ್ ಆಗಿದೆ ಗಾಡಿ. ವಾಟರ್ ಪ್ರೂಫ್ ಅಲ್ಲಿ ಫುಲ್ ಗೌಂಟ್ಲೆಟ್ ಅಂದ್ರೆ ಇದು ಕಾರ್ಡಲ್ಲೇ ಇರೋದು. ವಿತ್ ವಾಟರ್ ಪ್ರೂಫ್ ಅಲ್ವಾ ಇದು? ಇದು ವಾಟರ್ ಪ್ರೂಫ್ ಗ್ಲೌಸ್ ವಿತ್ ವಾಟರ್ ಗೌಂಟ್ಲೆಟ್ ಇದೆ. ನನಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಿಫರ್ ಮಾಡಿದ್ರಲ್ಲ, ರೈಡಾ ಏರ್ವೇವ್ ಅಂತ. ಅದೇ ಇದು ಬಂದು ಲೆದರ್ ಮಿಕ್ಸ್ ಮೆಶ್ ಫ್ಯಾಬ್ರಿಕ್ ಬರುತ್ತೆ. ಅರ್ಧ ಲೆದರ್ ಅರ್ಧ ಮೆಶ್ ಫ್ಯಾಬ್ರಿಕ್ ಇರುತ್ತೆ, ಇನ್ಕ್ಲೂಡಿಂಗ್ ಪಾಮ್ಗೆ ನಾಕ್ಸ್ ಪ್ರೊಟೆಕ್ಟರ್ಸ್ ಬರುತ್ತೆ. ಅದೇ ಸಪೋಸ್ ಏನಾದ್ರು ಬೀಳ್ಬೇಕಾದ್ರೆ ಕೈ ಸ್ಲೈಡ್ ಆಗುತ್ತೆ, ಸ್ಲೈಡ್ ಆಗುತ್ತೆ, ಇಂಪ್ಯಾಕ್ಟ್ ಆಗಲ್ಲ ಜಾಸ್ತಿ, ನೀಟಾಗಿ ಸ್ಲೈಡ್ ಆಗುತ್ತೆ. ಸೊ ನಿಮಗೆ ಕೈಗೆಲ್ಲ ಜಾಸ್ತಿ ಇಂಪ್ಯಾಕ್ಟ್ ಬೀಳಲ್ಲ. ಸೊ ಇದು ಸೇಮ್ ಅಲ್ವಾ ಸರ್ ಕಾರ್ಡೋನು? ಇದು ಬಂದು ಅದೇ ವಾಟರ್ ಪ್ರೂಫ್ ಗ್ಲೌಸ್ ಸರ್. ಅದು ಟೂರಿಂಗು ಲಾಂಗ್ ರೈಡ್ಸ್ ಆ ಥರದಕ್ಕೆ ಯೂಸ್ ಆಗುತ್ತೆ. ಇದು ಬಂದು ನಿಮಗೆ ವಾಟರ್ ಪ್ರೂಫ್ ಇದೆ. ವಾಟರ್ ಪ್ರೂಫ್. ಇದು ಬಂದು ವಾಟರ್ ಪ್ರೂಫ್ ಬರಲ್ಲ. ಇದು ಟೂರಿಂಗಿಗೆಲ್ಲ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಆಲ್ ವೆದರ್ ತರ ಇದೆ. ಆಲ್ ವೆದರ್ ಅಂದ್ರೆ ಇದು ಓವರ್ ಹೀಟ್ ಆಗುತ್ತಾ? ಓವರ್ ಜಾಸ್ತಿ ಸ್ವೆಟ್ ಆಗುತ್ತೆ ಸರ್. ಸ್ವೆಟ್ ಆಗುತ್ತೆ. ಬ್ರೀತೇಬಲ್ ಇರಲ್ಲ, ವಾಟರ್ ಪ್ರೂಫ್ ಅಲ್ವಾ, ಜಾಸ್ತಿ ಬ್ರೀತೇಬಲ್ ಇರಲ್ಲ, ಸ್ವೆಟ್ ಆಗೇ ಆಗುತ್ತೆ. ಬ್ರೋ, ಎಕ್ಸಾಕ್ಟ್ ಲೊಕೇಶನ್ ಒಂದು ಹೇಳ್ಬಿಡಿ ಸರ್. ಇದು ಬಂದು ನಾಗರಬಾವಿ ಚಂದ್ರ ಲೇಔಟ್ 80 feet ರೋಡಲ್ಲಿ ಬರುತ್ತೆ ಸರ್. 80 feet ರೋಡ್. A few minutes later. ಬೇಗ ತಗೊಬೇಕು ಅಂತ ಅಂದವರು ಸ್ಟಡ್ಸ್ ಹೋದ್ರೆ ಬೆಟರ್ ಅನ್ಸುತ್ತಲ್ವಾ? ಸ್ವಲ್ಪ ಕಂಪ್ಯಾರಿಸನ್ ಅಲ್ಲಿ ಅಷ್ಟು ಸಿಮಿಲರ್ ಬರುತ್ತೆ ನಿಮ್ಗೆ. ಇದೊಂದು ಏನಂದ್ರೆ ಇದು ಡ್ಯುಯಲ್ ವೈಸರ್ ಬರುತ್ತೆ ಇದರಲ್ಲಿ. ಡ್ಯುಯಲ್ ವೈಸರು. ಇದರಲ್ಲಿ ಪಿನ್ ಲಾಕ್ ಸಿಸ್ಟಮ್ ಇಲ್ಲ, ನಾರ್ಮಲ್. ಇವಕ್ಕೆಲ್ಲ ಪಿನ್ ಲಾಕ್ ಸಿಸ್ಟಮ್ ಬರಲ್ಲ. ಪಿನ್ ಲಾಕ್ ಬೇಗ ಇದಕ್ಕೆಲ್ಲ ಬರಲ್ಲ. ಬೇಕಂದ್ರೆ ಯೂನಿವರ್ಸಲ್ ಸ್ಟಿಕ್ಕರ್ ತರ ಅಂಟಿಸೋ ತರ ಎಲ್ಲ ಬರುತ್ತೆ, ಅದ್ ಬೇಕಾದ್ರೆ ಹಾಕೋಬಹುದು ಆಂಟಿ ಫಾಗ್. ಹೌದು ಸರ್, ಹೌದು. ಸೊ ಇಷ್ಟೇ ಅಲ್ವಾ ಕಲೆಕ್ಷನ್ಸ್ ಇರೋದು? ಹೌದು. ಸೊ ಮಿನಿಮಮ್ 10 to 12 ಕಲೆಕ್ಷನ್ಸ್ ಇದೆ ವೇಗಾ ಅಂಡ್ ಸ್ಟಡ್ಸ್ ಅಲ್ಲಿ. ಸೊ ನೀವು ಪ್ರಿಫರ್ ಮಾಡ್ಬೋದು ಅಷ್ಟೇ. ಇದರಲ್ಲಿ ಇನ್ನೂ ಬೇರೆ ಕಲರ್ಸ್ ಸಿಗುತ್ತೆ. ಈ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಆಕ್ಸಿಸ್ ಇಂದ ಇದೆ 2900. ಇದು 2900 ಇದು ಆಕ್ಸಿಸ್ ಸೆಗ್ಮೆಂಟ್ ಅಂತ. ನಿಮ್ಗೆ ಇದು ಬಂದು ಡಾಟ್ ಸರ್ಟಿಫಿಕೇಶನ್ ಬರುತ್ತೆ. ನಿಮ್ಗೆ ಇವಾಗ ನೀವು ಕೇಳ್ತೀರಾ ವೇಗಾಗೂ ಇದಕ್ಕೂ ಎರಡಕ್ಕೂ ಡಾಟ್ ಸರ್ಟಿಫಿಕೇಶನ್ ಇದೆ, ಏನ್ ಡಿಫ್ರೆನ್ಸ್, ಇದು ಏನಕ್ಕೆ ಜಾಸ್ತಿ ಅಂತ. ನಿಮ್ಗೆ ಏನಂದ್ರೆ ಇದು ಇವಾಗ ಇಂಪ್ಯಾಕ್ಟ್ ಆಗೋದಾಗ ಒಳಗಡೆ ಇನ್ಸೈಡ್ಗೆ ಸ್ಕಲ್ಗೆ ಇಲ್ಲಿ ಒಳಗಡೆ ನಿಮ್ಗೆ ಥರ್ಮಾಕೋಲ್ ತರ ಇರುತ್ತೆ. ಅದು ಬಂದು ಆಕ್ಚುಲ್ ಆಗಿ ಥರ್ಮಾಕೋಲ್ ಅಲ್ಲ, EPS ಲೈನಿಂಗ್ ಅಂತಾರೆ ಅದನ್ನ. ಹಾರ್ಡ್ ಇರುತ್ತೆ. ಸೊ ನಿಮಗೆ ಇನ್ಸೈಡ್ ಇಂಪ್ಯಾಕ್ಟ್ ಆದಾಗ ಹೆಡ್ಗೆ ಏನು ಕ್ರಾಶ್ ಆಗದೆ ಇರೋ ತರ ಪ್ರೊಟೆಕ್ಷನ್ ಕೊಡೋದು EPS ಲೈನಿಂಗ್. ನಿಮಗೆ ವೇಗಾಲೆಲ್ಲ ಏನಂದ್ರೆ ಈ ಚಿನ್ ಪಾರ್ಟ್ ಅಲ್ಲೆಲ್ಲ ಬರಲ್ಲ ಅದು. EPS ಲೈನಿಂಗ್ ವೇಗಾಲಿ ಚಿನ್ ಪಾರ್ಟ್ ಬರಲ್ಲ. ಸೊ ಇದರಲ್ಲಿ ಚಿನ್ ಪಾರ್ಟ್ ಅಲ್ಲೂ ಇರುತ್ತೆ. ಸೊ ಈ ಜಾಬ್ ಪೋರ್ಷನ್ ಎಲ್ಲ ಇನ್ನ ಎಕ್ಸ್ಟ್ರಾ ಸೇಫ್ಟಿ ಇರುತ್ತೆ ಇದರಲ್ಲೆಲ್ಲ. ಕುಶನಿಂಗ್ ಎಲ್ಲ ಇನ್ನ ಅದಕ್ಕಿಂತ ಪ್ರೀಮಿಯಂ ಮೆಟೀರಿಯಲ್ ಇರುತ್ತೆ. ನೀವೇ ನೋಡ್ತಾ ಇದ್ದೀರಾ ವೇಗ ಕಂಪೇರ್ ಮಾಡಿ ಅಂದ್ರೆ ಅದು ಸಿಮಿಲರ್ ಪ್ರೈಸ್ ಅಲ್ವಾ? ಸಿಮಿಲರ್ ಪ್ರೈಸ್. ವೇಗ 2000, ಇದು 2900. ಜಸ್ಟ್ 900 ರೂಪೀಸ್ಗೆ ನಿಮ್ಗೆ ಇನ್ನ ಬೆಟರ್ ಸಿಗುತ್ತೆ. ಬೆಟರ್ ಕುಶನಿಂಗ್ ಇದು ಡಬಲ್ ವೈಸರಾ? ಇಲ್ಲ, ಸಿಂಗಲ್ ವೈಸರ್. ಇದು ಶೆಲ್ ಎಲ್ಲ ಯಾವುದು? ಪಾಲಿಕಾರ್ಬನೇಟ್ ಬರುತ್ತೆ. ಪಾಲಿಕಾರ್ಬನೇಟ್. ಅದ್ರ ನೆಕ್ಸ್ಟ್ ಮಾಡೆಲ್ ಬಂದು ಇದು ಡ್ರೇಕನ್ ಎಸ್ ಅಂತ, ಆಕ್ಸಿಸ್ ಅಲ್ಲೇ ಡ್ರೇಕನ್ ಎಸ್ ಅಂತ. ನಿಮ್ಗೆ ಇದು ಬಂದು ECE ಇರುತ್ತೆ. ECE ಮತ್ತೆ ಡಾಟ್ ಎರಡೂ ಬರುತ್ತೆ ಇದರಲ್ಲಿ. MT ಸ್ಟಾರ್ಟಿಂಗ್ 5250 ಇಂದ ಇದೆ. ಪ್ಲಸ್ ಅದೇ ಹೇಳಿದ್ನಲ್ಲ, ಈ ಸೆಕ್ಷನ್ ಅಲ್ಲಿ ಇರೋದಕ್ಕೆಲ್ಲ ಡಿಸ್ಕೌಂಟ್ ಇರುತ್ತೆ. ಒಂದೊಂದಕ್ಕೆ ಒಂದೊಂದು ಡಿಸ್ಕೌಂಟ್ ಇದೆ. ಬಂದು ಫುಲ್ ಕಂಪ್ಲೀಟ್ ಪಾಲಿಕಾರ್ಬನೇಟ್ ಇರುತ್ತೆ. ಲೈಟ್ ವೆಯ್ಟ್ ಇರುತ್ತೆ ಇದು. ಆಕ್ಸಿಸ್ ಮತ್ತೆ ಆಕ್ಸಾರ್ ಕಂಪೇರ್ ಮಾಡಿದ್ರೆ MT ಸ್ವಲ್ಪ ಲೈಟ್ ವೆಯ್ಟ್, ಜಾಸ್ತಿ ವೆಯ್ಟ್ ಬರಲ್ಲ. ಅದೇ ಪಾಲಿಕಾರ್ಬನೇಟ್ ಮತ್ತೆ ಶೆಲ್ ಬಿಲ್ಡ್ ಕ್ವಾಲಿಟಿ ಮಸ್ತ್ ಇದೆ, ಚೆನ್ನಾಗಿರುತ್ತೆ. ಎಲ್ಲ ಸರ್ಟಿಫಿಕೇಶನ್ ಚೇಂಜ್ ಆಗ್ತಾ ಇದೆ. ECE
ಮೊದಲು ಬರ್ತಾ ಇದ್ದು 22.05 ಅಂತ, ಹಾಂ ಇದೆಲ್ಲ 22.06 ಇದು. ಸೊ ಫಸ್ಟ್ 22.06 ಬಂದಿದ್ದು MT ಅಂದ್ರೆ ಈ ಮಾಡೆಲ್ ಥಂಡರ್ 4 ಅಂತ ಇದು. ಸೊ ನಿಮ್ಗೆ ಏನಾಗುತ್ತೆ, ಇನ್ನೂ ಸ್ವಲ್ಪ ಅಡ್ವಾನ್ಸ್ ಚೇಂಜಸ್ ಮಾಡಿರ್ತಾರೆ ಈ ಶೆಲ್ ಕ್ವಾಲಿಟಿಯಲ್ಲಿ ಎಲ್ಲ, ಬಿಲ್ಡ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಮಾಡಿರ್ತಾರೆ. ಕುಷನಿಂಗು ಅಷ್ಟೇ ಇನ್ನೂ ಪ್ರೀಮಿಯಂ ಇರುತ್ತೆ, ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸಾಫ್ಟ್ ಕುಷನಿಂಗ್ ಪ್ರೀಮಿಯಂ ಆಗಿರುತ್ತೆ, ಒಳಗಡೆ ಫಿಟ್ಟಿಂಗ್ ಕಂಫರ್ಟ್ ಆಗಿರುತ್ತೆ, ವಿತ್ ಎಮರ್ಜೆನ್ಸಿ ರಿಮೂವಬಲ್ ಸ್ಟ್ರಾಪ್ ಬರುತ್ತೆ ಇದಕ್ಕೆಲ್ಲ. ಇದು ಬಂದು ನಿಮ್ಗೆ ಅಕಸ್ಮಾತ್ ಏನೋ ಕ್ರಾಶ್ ಆಯ್ತು ಏನೋ ಆಯ್ತು ಅಂದಾಗ ಹೆಲ್ಮೆಟ್ ತೆಗಿಯಕ್ ಆಗ್ತಾ ಇರಲ್ಲ, ಸೊ ಆ ಟೈಮಲ್ಲಿ ಈ ಸ್ಟ್ರಾಪ್ಸ್ ಇಟ್ಕೊಂಡು ಹೇಳಿದ್ರೆ ಕುಷನ್ ಸಮೇತ ಆಚೆ ಬರುತ್ತೆ. ಎಮರ್ಜೆನ್ಸಿ ರಿಮೂವಬಲ್ ಸ್ಟ್ರಾಪ್ ಅಂತಾರೆ. ಈ ಫ್ಯೂಚರ್ ಕೊಟ್ಟಿರೋ ಸ್ವಲ್ಪ ಚೆನ್ನಾಗಿದೆ, ಇಂಪ್ರೆಸಿವ್ ಆಗಿದೆ ಫ್ಯೂಚರ್ ಇದು MT. ಮತ್ತೆ ನಿಮ್ಗೆ ವೈಸರು ಅಷ್ಟೇ, ವೈಸರ್ ಮೆಕ್ಯಾನಿಸಮ್ ಇದರಲ್ಲಿ ಇದು ಫಸ್ಟ್ ಟೈಮ್ ಬಂದಿದೆ MT ಈ ಮಾಡೆಲ್ ಅಲ್ಲೇನೆ. ಇದೇನಾಗುತ್ತೆ ಜಸ್ಟ್ ಬಟನ್ ತರ, ಬಟನ್ ಪ್ರೆಸ್ ರಿಮೂವ್ ಆಗೋದು, ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ನಿಮ್ಗೆ ಇದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಅದೇ ಕ್ರ್ಯಾಶ್ ಏನಾದ್ರು ಆದಾಗ ನಿಮಗೆ ಇದು ಒಡೆದೋಗಿ ನಿಮಗೆ ಒಳಗಡೆ ಕಣ್ಣಿಗೆ ಚುಚ್ಕೊಳ್ಳೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗಲ್ಲ, ಬಿದ್ದಿದ ತಕ್ಷಣ ಇದು ಆಚೆ ಬಂದ್ಬಿಡುತ್ತೆ. ಸೊ ನಿಮ್ಗೆ ಇದರಿಂದ ನಿಮ್ಗೆ ಏನೂ ಎಫೆಕ್ಟ್ ಆಗದೆ ಇರಲಿ ಅಂತ, ಕಣ್ಣಿಗೆ ಒಡೆದೋಗಿ ಕಣ್ಣಿಗೆ ಬೀಳೋದು ಆ ಥರ ಎಲ್ಲ ಏನೂ ಆಗಲ್ಲ. ಇದರಲ್ಲಿ ಏನಂದ್ರೆ ಟಾಪ್ ಪ್ರೈಸ್ 13,000 ಇದೆ ಥಂಡರ್ 4 ಅಂತ. ಥಂಡರ್ 4 13 ಅಂದರೆ ಎಕ್ಸಾಕ್ಟ್ ಪ್ರೈಸ್ ಬಂದು 12,950. 13,000ಗೆ 50 ರೂಪೀಸ್ ಕಮ್ಮಿ. ನಾವು ಕನ್ಫ್ಯೂಸ್ ಆಗದೆ ಇರಲಿ ಅಂತ ಹಂಗೆ ಹೇಳೋದು. ಎಕ್ಸಾಕ್ಟ್ ಪ್ರೈಸ್ ಬಂದು 12,950. ಆಕ್ಸೋರಲ್ಲಿ ನಮ್ಮ ಹತ್ರ ಅಪೆಕ್ಸ್ ಮಾಡೆಲ್ ಇದೆ, ಮತ್ತೆ ರೆಟ್ರೋ ಹೆಲ್ಮೆಟ್ಸ್ ಇದೆ, ಓಪನ್ ಫೇಸ್ ಅಲ್ಲಿ ರೆಟ್ರೋ ಜೆಟ್ ಹೆಲ್ಮೆಟ್ಸ್ ಇದೆ, ಮತ್ತೆ ಇದು ಅಡ್ವೆಂಚರ್ ಹೆಲ್ಮೆಟ್ ಇದೆ. ಇದು ಬಂದು ಆನ್ ರೋಡ್ ಆಫ್ ರೋಡಿಗೆ ಎರಡಕ್ಕೂ ಯೂಸ್ ಮಾಡೋ ಥರ. ಮೇಲ್ಗಡೆ ಇದು ರಿಮೂವಬಲ್? ಹೌದು, ರಿಮೂವಬಲ್. ಇದೇನು ಸ್ಪಾಯ್ಲರಾ? ಪೀಕ್ ಅಂತಾರೆ, ರಿಮೂವಬಲ್ ಇರುತ್ತೆ ಇದು. ರಿಮೂವಬಲ್. ಇದು ಆಕ್ಸರ್ ಅಪೆಕ್ಸ್ ಮಾಡೆಲ್ ಇದೆಲ್ಲ. ನಿಮ್ಗೆ ಆಕ್ಸರ್ ಬಂದು ಏನಂದ್ರೆ ABS ಪ್ಲಾಸ್ಟಿಕ್ ಶೆಲ್ ಬರುತ್ತೆ. ಇವಾಗ MTದೆಲ್ಲ ಹೇಳದ್ನಲ್ಲ ಪಾಲಿಕಾರ್ಬನೇಟ್ ಅಂತ, ಹೌದು, ಇದು ABS ಪ್ಲಾಸ್ಟಿಕ್ ಶೆಲ್ ಬರುತ್ತೆ. MTಗಿಂತ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ, ಹೆವಿ ವೆಯ್ಟ್ ಇದು. ಹೌದು, ಆಕ್ಸರ್ ಇದುವೇ ನಿಮಗೆ ಡಾಟ್ ಮತ್ತೆ EC ಸರ್ಟಿಫಿಕೇಶನ್ ಇದ್ದೇ ಇರುತ್ತೆ. ಡಾಟ್ ಇರುತ್ತೆ, ECನೂ ಇರುತ್ತೆ. ಡಾಟ್ EC ISI 3. ಆಕ್ಸರ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಆಕ್ಸರ್ 5,000 ಇದೆ. ಇದು ರೆಟ್ರೋ ಹೆಲ್ಮೆಟ್ ಇದೆ. ಇದ್ರದ್ದು ಪ್ರೈಸ್ ಬಂದು 2,900 ಸಮಥಿಂಗ್ ಬರುತ್ತೆ. ಅದು ಬಿಟ್ರೆ ಇದು ಅಪೆಕ್ಸ್ ಮಾಡೆಲ್ ಬರುತ್ತೆ 5,000. ಇದು ಅಡ್ವೆಂಚರ್ ಹೆಲ್ಮೆಟ್ ಬಂದು 7,400. ಇದು ಬಂದು 3,770. ಆಕ್ಸರ್ ಸೇಬರ್ ಅಂತ ಹೊಸದಾಗಿ ಲಾಂಚ್ ಮಾಡಿದ್ದಾರೆ, ಸಿಂಗಲ್ ವೈಸರ್. ಇದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಸಿಮಿಲರ್ ವೆಯ್ಟ್ ಅದು? ಇದು ನಿಮ್ಗೆ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಇದು 1,650 ಗ್ರಾಮ್ಸ್, ಇದು 1,600 ಗ್ರಾಮ್ಸ್. 50 ಗ್ರಾಮ್ಸ್ ಸ್ವಲ್ಪ ಜಾಸ್ತಿ ಇದೆ. ಅದೇ ಜಾಸ್ತಿ ಇದೆ. ಹೌದು. ಇದ್ರಲ್ಲೇನೆ ಸ್ಪೆಷಲ್ ಎಡಿಷನ್ ಇದೆ, ವೆನಮ್ ಮತ್ತೆ ಜೋಕರ್ XBHP ಅಂತ. ಇದು ಬಂದು 6,500. 6,500. ಇದು ವೆನಮ್, ಅದು ಜೋಕರ್ XBHP. ಮತ್ತೆ ಇದು ಕಾರ್ಡೋ ಅಂತ ಒಂದಿದೆ. ಕಾರ್ಡೋ ಬಗ್ಗೆ ಹೇಳಿ ಸರ್. ಅದು ಸ್ವಲ್ಪ ಕಾರ್ಡೋಲ್ಲಿ ನಿಮ್ಗೆ 2 ಮಾಡೆಲ್ ಇದೆ. ಟೊರೆನ್ಸ್ ಅಂತ ಒಂದು ಮಾಡೆಲ್ ಇದೆ, ಇದು 5,250. ಇದು ಪಾಲಿಕಾರ್ಬನೇಟ್ ಶೆಲ್ ಬರುತ್ತೆ. ನಿಮಗೆ ಕುಷನಿಂಗ್ ಎಲ್ಲ ಇನ್ನೂ ಬೆಟರ್ ಇರುತ್ತೆ ಇದುವೆ. ಇದು ಅಷ್ಟೇ, ಕುಷನಿಂಗ್ ಎಲ್ಲ ಫುಲ್ ಪ್ರೀಮಿಯಂ ಕುಷನಿಂಗ್ ಬರುತ್ತೆ. ಡಬಲ್ ಡೀರಿಂಗ್ ಲಾಕ್ ಬರುತ್ತೆ. ಸೇಮ್. ಇದು ಕಾರ್ಡೋ ಶಾಕ್ ವೇವ್ ಅಂತ. ಇದು 7,900. MTಲಿ ನಿಮಗೆ ತೋರಿಸ್ದೆ ಗೊತ್ತಾ, ಥಂಡರ್ 4 ಅಂತ 13,000. ಸೊ ಅದೇ ಫೀಚರ್ಸ್ ಇದ್ರಲ್ಲೂ ಬರುತ್ತೆ. 7,900 ಇದು. ಎಮರ್ಜೆನ್ಸಿ ರಿಮೂವಬಲ್ ಸ್ಟ್ರಾಪ್ಸ್ ಇರುತ್ತೆ. ಇದು EC 22.06 ವರ್ಷನ್ ಬರುತ್ತೆ. ಲೇಟೆಸ್ಟ್ ಇವಾಗ ಬರ್ತಾ ಇರೋ ಹೆಲ್ಮೆಟ್ಸ್ ಎಲ್ಲ EC 22.06 ಇದೆ ಲೇಟೆಸ್ಟ್. ನಿಮಗೆ ಫಸ್ಟ್ ಬಂದಿದೆ ಅದು MT ಥಂಡರ್ 4 ಅಲ್ಲಿ EC 22.06 ಬಂದಿದ್ದು. ಇದೆಲ್ಲ ಆಮೇಲೆ ಬಂದಿದ್ದು. ಹೆಲ್ಮೆಟ್ಸ್ ನೋಡಿ, ಈ ಯಾವ್ದಿದು ಚಾನಲ್ ಟಾರ್ಕ್ಸ್ ಶೋರೂಮ್ನಲ್ಲಿ ಸದ್ಯಕ್ಕೆ 4 ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ. ಅದರಲ್ಲಿ ನಿಮ್ಮ ಸೆಲೆಕ್ಟ್, ನೀವು ಬರೋರು ವಿಸಿಟ್ ಮಾಡಿ. ಮತ್ತು ಡಿಸ್ಕೌಂಟು ಇದೆ, ಆಫರ್ಸು ಇದೆ ಪ್ರೈಸ್ನಲ್ಲಿ.